ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫ್ರೆಂಡ್ಸ್, ಇದೊಂದು ಗಾಡಿಯ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಅಂದರೆ ಗಾಡಿಯ ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೇನೆ, ಸೊ ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಮುಂದೆ ನಿಮಗೆ ಯಾರಾದರೂ ಎಲೆಕ್ಟ್ರಿಕ್ ಗಾಡಿ ಪರ್ಚೇಸ್ ಮಾಡೋದಿದ್ದರೆ ಇದನ್ನೆಲ್ಲ ನೋಡಿಕೊಂಡು ತೆಗೆಯೋದು ಒಳ್ಳೆಯದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿದ್ರಿಂದ ನಾನು ಅದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಡಿಲೇ ಮಾರ್ನಿಂಗ್ ಎಂದಿನಂತೆ ಡ್ಯೂಟಿಗೆ ಬರುವಾಗ ಗಾಡಿ ಆಫ್ ಆಯಿತು, ರನ್ನಿಂಗಲ್ಲಿ ಆಫ್ ಆಯಿತು. ಸೊ ಏನಪ್ಪ ಅಂತ ನೋಡಿದರೆ ತೋರಿಸ್ತೇನೆ. ಸೈಡ್ ಸ್ಟ್ಯಾಂಡ್ ಆನ್ ಆಗೋದು ರನ್ನಿಂಗಲ್ಲಿ. ನೋಡಿ, ಇಲ್ಲೊಂದು ಸಿಂಬಲ್ ಬರ್ತಿದೆಯಲ್ಲ ಆನ್ ಅಂತ. ಸೊ ಇದು ಸೈಡ್ ಸ್ಟ್ಯಾಂಡ್ನ ಸಿಂಬಲ್. ಇದು ಆನ್ ಆದರೆ ನಮಗೆ ಮೋಟ್ರನ್ನು ಆನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಸೈಡ್ ಸ್ಟ್ಯಾಂಡ್ ನಾವು ತೆಗೆದು ನಾವು ಮೋಟ್ರನ್ನು ಆನ್ ಮಾಡಬೇಕಾಗ್ತದೆ. ಸೈಡ್ ಸ್ಟ್ಯಾಂಡ್ ಆನ್ ಇದ್ದರೆ ಮೋಟ್ರ್ ಆನ್ ಆಗೋಲ್ಲ. ಸೊ ಅವಾಗ ಏನು ಮಾಡೋದು, ಗಾಡಿ ರನ್ನಿಂಗ್ ಮಾಡೋಕ್ಕಾಗಲ್ಲ. ಸೊ ಏನು ಅಂತ ಶೋರೂಮಿಗೆ ಕಾಲ್ ಮಾಡಿ ಆದಾಗ ತುಂಬ ಸಾರಿ ಟ್ರೈ ಮಾಡಿದೆ. ಅಲ್ಲಿ ಏನಾದರೂ ಮಣ್ಣೆಲ್ಲ ಕೂತಿದೆ ಅಂತ ನೋಡಿದ್ದೇನೆ. ಇಲ್ಲಿ ಸೆನ್ಸರ್ ಸ್ಟ್ಯಾಂಡ್ ಆದ ಕಾರಣ ಸ್ವಲ್ಪ ಇಲ್ಲಿ ಮ್ಯಾಗ್ನೆಟ್ ಇರ್ತದೆ. ನೋಡಿ, ಇಲ್ಲಿ ಮ್ಯಾಗ್ನೆಟ್ ಕಾಣಿಸ್ತಿದೆ, ಗೊತ್ತಿಲ್ಲ. ಇಲ್ಲಿ ಇರ್ತದೆ ಮೋಸ್ಟ್ಲಿ. ಸೊ ಅಲ್ಲಿ ಏನಾದರೂ ಮಣ್ಣು ಕೂತಿದೆಯಾ ಅಂತ ಚೆಕ್ ಮಾಡಿದೆ, ಬಟ್ ಮಣ್ಣೇನು ಕೂತಿರ್ಲಿಲ್ಲ. ಸೊ ನಾನು ಮೆಕ್ಯಾನಿಕ್ ಆದ ಕಾರಣ ಸ್ವಲ್ಪ ಅದರ ಬಗ್ಗೆ ಐಡಿಯಾ ಇದೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅದನ್ನು ಚೆಕ್ ಮಾಡಿದಾಗ ನಾರ್ಮಲ್ ಆಗಿ ಇತ್ತು. ಮತ್ತು ಅವರಿಗೆ ಫೋನ್ ಮಾಡಿದಾಗ ನನಗೆ ಹೇಗಿದ್ದರೂ ಬರಬೇಕಲ್ಲ ಶಾಪಿಗೆ. ಸೊ ಒಂದು ಶಾರ್ಟ್ ಕಟ್ ಹೇಳಿದರು, ಅಂದರೆ ಹಾರ್ಡ್ ರೀಸೆಟ್ ಅಂತ. ಬ್ರೇಕ್ ಬಟನ್ ಮತ್ತು ಇದು ಮಿಡಲ್ ಬಟನ್ ಮತ್ತು ರಿವರ್ಸ್ ಬಟನ್, ಇದನ್ನು 30 ಸೆಕೆಂಡ್ ಹೋಲ್ಡ್ ಮಾಡಿಡಿ. ಸೊ ಹಾರ್ಡ್ ರೀಸೆಟ್ ಆಗುತ್ತೆ ಅಂತ. ಸೊ ಒಂದು ಸಾರಿ ಮಾಡಿದೆ, ಬಟ್ ವರ್ಕ್ ಆಗಲಿಲ್ಲ. ಆನ್ ಆಫ್ ಆಗ್ತಿತ್ತು. ಇದು 10 ಮೀಟರ್ ರನ್ ಆಗೋದು, ಆಫ್ ಆಗೋದು, 10 ಮೀಟರ್ ರನ್ ಆಗೋದು, ಆಫ್ ಆಗೋದು. ಸೊ ಈ ರೀತಿ ಆಗ್ತಾಯಿತ್ತು. ಮತ್ತೊಂದು ಸಾರಿ ಮಾಡಿದೆ, ಸದ್ಯಕ್ಕೆ ಸರಿ ಆಯಿತು. ನನಗೊಂದು 10 ಕಿಲೋಮೀಟರ್ಸ್ ಇದೆ ಶಾಪಿಗೆ ಬರಲಿಕ್ಕೆ. ಸೊ ಅಷ್ಟು ದೂರಕ್ಕೆ ಬರುವಾಗ ಗಾಡಿ ಒಂದು 10 ಟೈಮ್ಸ್ ಆಫ್ ಆಯಿತು. ಸದ್ಯ ಹೇಗೋ ನಾನು ಶಾಪಿಗೆ ರೀಚ್ ಆದೆ. ಮತ್ತು ಅವರಿಗೆ ಕಾಲ್ ಮಾಡಿ ಕೇಳುವಾಗ, ಟೆಕ್ನಿಷಿಯನ್ಗೆ ಕಾಲ್ ಮಾಡಿ ಕೇಳುವಾಗ ಅವರು ಹೇಳಿದರು, ಸರಿ ನೀವು ಶೋರೂಮಿಗೆ ತರಬೇಕಾಗ್ತದೆ ಗಾಡಿಯನ್ನು ಅಂತ. ನೀವೊಂದು ಅರ್ಥ ಮಾಡ್ಕೊಳ್ಳಿ, ಶಾಪಿಗೆ ಅಂತ ಕೆಲಸಕ್ಕೆ ಬಂದಿದ್ದೇನೆ. ನನ್ನ ಕೆಲಸನೂ ಇಲ್ಲ, ನಾನು ಬೇರೆ ಕಡೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು, ಅದು ಇಲ್ಲ, ಏನೂ ಇಲ್ಲ. ನನ್ನ ಹತ್ರ ಹೇಳ್ತಾ ಇದ್ದಾರೆ ನೀವು ಶೋರೂಮ್ಗೆ ತರಬೇಕು ಅಂತ. ಏನು ಮಾಡೋದು? ನನ್ನ ನಷ್ಟವನ್ನು ಅವ್ರು ಕೊಡ್ತಾರಾ? ನನಗೆ ಈ ಟೈಮ್ ವೇಸ್ಟ್ ಆದ್ದನ್ನು ಅವ್ರು ಕೊಡ್ತಾರಾ? ಸೊ ಒಂದು ಗಾಡಿ ಒಮ್ಮೆ ಪ್ರಾಬ್ಲಮ್ ಬರೋದು ಮಾಮೂಲಿ, ಎಲ್ಲ ಗಾಡಿ ಬರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ನಾವು ಖಂಡಿತ ಫೇಸ್ ಮಾಡ್ತೀವಿ. ಇದು ಎಷ್ಟು ಆಯಿತು, ಇದು 2 ಸಾರಿ ಆಯಿತು ಈ ರೀತಿ ರೋಡ್ ಸೈಡ್ ಬಾಕಿ ಆಗೋದು. ಅದು 2 ದಿನವೂ ಕೂಡ ತುಂಬ ಅರ್ಜೆಂಟಲ್ಲಿ ಇರುವಾಗಲೇ ಬಾಕಿ ಆಗೋದು. ಸೊ ಸ್ವಲ್ಪ ಮಾತಾಡಿದೆ ಅವರಲ್ಲಿ, ಮಾತಾಡಿ ಮತ್ತೆ ಅವರೊಂದು, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಸರ್, ಹೇಗಿದ್ರೆ ನೀವು ಶೋರೂಮ್ಗೆ ತರಲೇಬೇಕು ಅಂತ. ಮತ್ತು ಇದರಲ್ಲಿ ಒಂದು ಫೀಚರ್ ಇದೆ, ರೋಡ್ ಸೈಡ್ ಅಸಿಸ್ಟ್ ಅಂತ. ನೋಡಿ, ಈ ನಂಬರ್ ಒಂದು ಕೊಟ್ಟಿದ್ದಾರೆ. ಈ ನಂಬರ್ಗೆ ಕಾಲ್ ಹೋಗೋದಿಲ್ಲ, ಆಯಿತಾ, ಡಸ್ ನಾಟ್ ಎಕ್ಸಿಸ್ಟ್ ಅಂತಲೇ ಬರ್ತಾ ಉಂಟು. ಸೊ ಮತ್ತು ಆ್ಯಪಲ್ಲಿ ಒಂದು ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಒಂದು ನಂಬರ್ ಇತ್ತು. ಸೊ ಅದಕ್ಕೆ ಕಾಲ್ ಮಾಡಿದಾಗ ಕನೆಕ್ಟ್ ಆದರು. ಸೊ ಹೇಳಿದರು, ನೀವು ಪಿಕಪ್ ಆ್ಯಂಡ್ ಡ್ರಾಪ್ ಲೊಕೇಶನ್ ಕಳಿಸಿ ಅಂತ. ಕಳಿಸಿದ್ದೇನೆ ವಾಟ್ಸಪ್ಪಲ್ಲಿ. ಆ ನಂತರ 3 ಸಾರಿ ಕಾಲ್ ಮಾಡಿದ್ದಾರೆ. ಕಾಲ್ ಕನೆಕ್ಟ್ ಆಗಲಿಕ್ಕೆ 5 ನಿಮಿಷ ಉಂಟು. 3 ಸಾರಿ ಫೋನ್ ಮಾಡಿದ್ರು ನಾವು ರೆಸ್ಪಾನ್ಸ್ ಇಲ್ಲ, ಕಾಲಿಗೆ ಸಿಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನೋ ಗೊತ್ತಿಲ್ಲ, ಸಮ್ ಪ್ರಾಬ್ಲಮ್ ಇರ್ಬೋದು. ಸೊ ಇವಾಗ ಅದೊಂದು ಸಕ್ಸಸ್ ಆದರೆ, ಲೊಕೇಶನ್ ಅವರಿಗೆ ಸೆಂಡ್ ಆದರೆ ಮೋಸ್ಟ್ಲಿ ಅವರು ಬರ್ತಾರೆ ಅನಿಸುತ್ತೆ ಇಲ್ಲಿಗೆ. ಇದನ್ನು ಬಂದು ನಮ್ಮ ನಿಯರೆಸ್ಟ್ ಶೋರೂಮ್ ಅಂದರೆ ಪುತ್ತೂರಿಗೆ ಅವರು ಟೋ ಮಾಡ್ಕೊಂಡು ಹೋಗ್ತಾರೆ. ಆ ನಂತರದ ಕಥೆಯನ್ನು ಮುಂದಿನ ಅಪ್ಡೇಟಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನಾನು ಏನು ಅಂತ. ಸೊ ಇದರ ಬಗ್ಗೆ ನಾನು ವಿಡಿಯೋ ಹಾಕ್ತೇನೆ ಅಂತ ಹೇಳಿದ್ದೆ, ಹಾಕಲಿಲ್ಲ. ಸದ್ಯ ಇದೇ ರಿವ್ಯೂ ಅಂತ ಅಂದ್ಕೊಳ್ಳಿ. ಇದರ ಹಣೆ ಬರ. ಎಲೆಕ್ಟ್ರಿಕ್ ಬೇಡ ಇತ್ತು, ನಿಜವಾಗ್ಲೂ ಹೇಳ್ತೇನೆ. ಯಾರೇ ಆಗಲಿ ಎಲೆಕ್ಟ್ರಿಕ್ ಬೈ ಮಾಡುವಾಗ ನೀವು ಬೈಯೇ ಮಾಡಬೇಡಿ. ನಿಮಗೆ ಸೇವಿಂಗ್ಸ್ ಆಗ್ತದೆ ಹಣ ಅಂತೇಳಿ ದಯವಿಟ್ಟು ಮಾಡಬೇಡಿ. ನೋಡಿ, ನನ್ನ ಇವತ್ತಿನ ಇನ್ಕಮ್ ಫುಲ್ಲು ಹೋಯ್ತಾ, ನನ್ನ ಟೈಮ್ ಫುಲ್ಲು ಹೋಯ್ತಾ, ನನ್ನ ಕಸ್ಟಮರ್ಗೆ ಹೇಗೆ ಆನ್ಸರ್ ಕೊಡೋದು? ನೋಡಿ ಎಷ್ಟು ಗಾಡಿ ಬಂದು ಬಿದ್ದೆ. ನೋಡಿ, ಇದನ್ನೆಲ್ಲ ನಾನು ಮಾಡಿಕೊಡ್ಬೇಕು. ಅದ್ರ ಜೊತೆ ಇದರೊಂದು ಅವಸ್ಥೆ. 2 lakhs ಇನ್ವೆಸ್ಟ್ ಮಾಡಿದ್ದೇನೆ. ಸೊ ಈ ಇನ್ವೆಸ್ಟನ್ನು ಪೆಟ್ರೋಲ್ ಗಾಡಿ ಹಾಕ್ತಿದ್ರೆ ನೆಮ್ಮದಿಯಲ್ಲಿ ಇರ್ತಾಯಿದ್ದೆ. ನಂತ ಈ ತಲೆನೋವಲ್ಲಿ ಯಾವುದು ಇರ್ತಾ ಇರಲಿಲ್ಲ. ಸೊ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿ ತೆಗಿಲಿಕ್ಕೆ ಹೋಗಬೇಡಿ, ಯಾರು ಕೂಡ ಹೋಗಬೇಡಿ, ಆಯಿತಾ. ನನಗೆ ಒಳ್ಳೆ ಒಪಿನಿಯನ್ ಇತ್ತು. ನಾನು ಮೆಕ್ಯಾನಿಕ್ ಆದ ಕಾರಣ ಒಂದು ಸ್ವಲ್ಪ ಇಲ್ಲಪ್ಪ, ಅದು ಯೂಸ್ ಮಾಡೋರ ಮೇಲೆ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಎಲೆಕ್ಟ್ರಿಕ್ ಇದೆಲ್ಲ ಮೋಸ್ಟ್ಲಿ ಅವರಿಂದ ಪ್ರಾಬ್ಲಮ್ ಇರ್ಬೋದು. ಅವರಿಗೆ ಪೆಟ್ರೋಲ್ ಯೂಸ್ ಮಾಡಿದ್ರೇ ಪ್ರಾಬ್ಲಮ್ ಬರುತ್ತೆ ಹೆಚ್ಚಿನವ್ರ ಕೈಯಲ್ಲಿ, ಅಂದರೆ ಅವರಿಗೆ ಟೆಕ್ನಿಕ್ಸ್ ಗೊತ್ತಿರಲ್ಲ. ಸೊ ನಾನು ಮೆಕ್ಯಾನಿಕ್ ಆದ ಕಾರಣ ನನಗೆ ಟೆಕ್ನಿಕ್ಸ್ ಗೊತ್ತಿದೆ. ಸೊ ಅದಕ್ಕೆ ನಾನು ಚೆನ್ನಾಗಿ ಯೂಸ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಇವಾಗ ನೋಡಿದರೆ ಈ ರೀತಿ ಪ್ರಾಬ್ಲಮ್. ಶೋರೂಮ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಇಲ್ಲ ಅಂತ ಖಂಡಿತ ಹೇಳಲ್ಲ. ಬಟ್ ಗಾಡಿದೇ ಪ್ರಾಬ್ಲಮ್ ಇದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ. ನೆಕ್ಸ್ಟ್ ಇದರ ಅಪ್ಡೇಟ್, ಶೋರೂಮ್ ಕೊಂಡೋಗಿ ಏನು ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಯಿತು, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ.